ಅಕಾಲಿಕ ಮಳೆಯಿಂದ ಕಾಫಿ ಬೆಳೆ ನಾಶವಾಗಿದ್ದು ಬೆಳೆಗಾರರು ಕಂಗಾಲಾಗಿದ್ದಾರೆ. ಕೇಂದ್ರ ಸರ್ಕಾರ ಕೂಡಲೇ ಕಾಫಿ ಬೆಳೆಗಾರರ ನೆರವಿಗೆ ಧಾವಿಸಿ ಪರಿಹಾರ ಒದಗಿಸಬೇಕು ಎಂದು ಕೆಪಿಸಿಸಿ ವಕ್ತಾರರಾದ ಎಚ್ ಎ ದೇವರಾಜ್ ಅವರು ಒತ್ತಾಯಿಸಿದ್ದಾರೆ. ರೈತರು ಅಭಿನಂದಿಸಬೇಕಾಗುತ್ತೆ. ಯಾಕೆಂದರೆ ಅಕಾಲಿಕ ಮಳೆಯಿಂದ ಬಹಳಷ್ಟು ಕಡೆ ಕಳಸ, ರಾಯಮಂಗಲೂರು, ಜಾಗರ, ಮೂಡಿಗೆರೆ, ಚಿಕ್ಕಮಗಳೂರು ಎಲ್ಲ ಕಡೆ ರೋಬಸ್ಟಾ ಮತ್ತು ಅರೇಬಿಕಾ ಕಾಫಿ ಮೇಲೆ ವ್ಯತಿರಿಕ್ತವಾದಂಥ ಪರಿಣಾಮ ಬೀರಿದೆ. ಮೊನ್ನೆ ಬಿದ್ದಂಥ ಮಳೆ ಒಂದು ಕಡೆ ಮೊಗ್ಗು ಚಾಯಿಸ್ಬೋದು, ಹೂ ಬಂದ್ಬಿಟ್ಟಿದೆ, ಇನ್ನೊಂದು ಕಡೆ ಕಾಫಿ ಬೀಳಾಗಿದೆ, ಉದುರ್ತಾ ಇದೆ. 100 ಕೋಟಿ ರೂಪಾಯಿ ನಷ್ಟ ಆಗಿದೆ. ಈಗ ಮೊನ್ನೆ ಮಳೆಯಿಂದ 100 ಕೋಟಿ ರೂಪಾಯಿ ನಷ್ಟ ಆಗಿದೆ. ನಾವು ನಮ್ಮ ಒತ್ತಾಯ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ ಮತ್ತು ಕಾಫಿ ಬೋರ್ಡಿಗೆ, ಅದರ ಅಧೀನದಲ್ಲಿ ಬರ್ತಕ್ಕಂಥ ಕಾಫಿ ಬೋರ್ಡಿಗೆ ಕೂಡಲೇ ಸರ್ವೆ ಮಾಡಿಸಿ ತನಿಖೆ ಮಾಡಿ ಕೇಂದ್ರಕ್ಕೆ ಒಂದು ವರದಿ ಕೊಡ್ತಕ್ಕಂಥ, ನಷ್ಟ ಆಗಿರ್ತಕ್ಕಂಥ ಒಂದು ವರದಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದೇ ಈ ವರ್ಷದ ಬೆಳೆ ಮೇಲೆ ಮಾತ್ರ ಪ್ರಯತ್ನ ಮಾಡ್ತಾರೆ. ಮುಂದಿನ ವರ್ಷದ ಬೆಳೆನೂ ಕೂಡ ಕೈಗೆ ಸಿಗದ ರೀತಿಯಲ್ಲಿ ಆಗಿದೆ. ಈಗಾಗಲೇ ಈಗ ಮುಗ್ ಬಂದರೆ ಹೂವಾಗಲ್ಲ, ಉದುರು ಮುಂದಿನ ಪುಸ್ತಕ ಭಾಳ ಇದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳಸ, ಬಾಳೆಹೊನ್ನೂರು, ಜಾಗರ, ಮೂಡಿಗೆರೆ, ಚಿಕ್ಕಮಗಳೂರಿನಲ್ಲಿ ಅಕಾಲಿಕವಾಗಿ ಸುರಿದ ಮಳೆಯಿಂದ ಕಾಫಿ ಬೆಳೆ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಿದೆ. 100 ಕೋಟಿ ನಷ್ಟ ಉಂಟಾಗಿದ್ದು ಕೇಂದ್ರ ಸರ್ಕಾರ ಕೂಡಲೇ ಸರ್ವೆ ಕಾರ್ಯ ನಡೆಸಿ ಪರಿಹಾರ ಒದಗಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಕಾಫಿ ಹಣ್ಣೆಲ್ಲ ಉದುರು ಹೋಗ್ತಾ ಇದೆ. ಈಗ ಎಲ್ಲೂ ಕೂಡ ಹಾರ್ವೆಸ್ಟಿಂಗ್ ಮಾಡಕ್ ಆಗ್ತಾ ಇಲ್ಲ. ಕಾಫಿ ಕೊಯ್ಲು ಎಲ್ಲೆಲ್ಲಿ ಮಳೆ ಆಗಿದೆ ಅಲ್ಲಿ ಕಾಫಿ ಕೊಯ್ಲು ಮಾಡೋದಕ್ಕೆ ಆಗ್ತಾ ಇಲ್ಲ, ನಿಲ್ಲಿಸಿದೆ. ಈಗ ಶಿವ ಗೊತ್ತಿದೆ, ಕಳಸ ಭಾರಿ ಮಳೆ ಆಗಿದೆ. ಕಳಸ, ಮಾಲಿಂಗನಾಡು, ಗೋಣಿಬೀಡು, ಜನ್ನಾಪುರ, ಮತ್ತು ಈ ಕಡೆ ಜಾಗರ, ಸಿರ್ವಾಸೆ, ಕಾಂಡ್ಯ, ಮಲ್ಲಂದೂರು, ಸಂಗಮೇಶ್ವರಪೇಟೆ, ಬಾಳೆಹೊನ್ನೂರು ಎಲ್ಲ ಕಡೆ ಮಳೆ. ಇದು ವ್ಯತಿರಿಕ್ತವಾದ ಪರಿಣಾಮ ಇದೆ. ಬೇಕಾದರೆ ಒಂದು ಸರ್ವೆನೂ ಕೂಡ ಮಾಡ್ಬೋದು, ಏನು ತೊಂದರೆ ಇಲ್ಲ. ಮಾಡೋದಾದರೆ KGF ಬೇಕಾದ್ರೆ ಹೇಳ್ತೀವಿ, ಕರ್ಕೊಂಡು ಒಂದು ಸರ್ವೆ ಮಾಡಿಸೋದ್ರೆ ನಿಮ್ಮ ಪತ್ರನೇ ಒಂದು ಸರ್ವೆ ಮಾಡಿಸೋದು. ನೀವು ಅಭಿನಂದನ ಪತ್ರಿಕಾ ಸ್ನೇಹಿತರು, ಏನಾದರೂ ಒಂದು ಸಣ್ಣ ಇದಾದ ಎಫೆಕ್ಟ್ ಆಗ್ತಾ ತಕ್ಷಣ ಸುದ್ದಿ ಮಾಡೋದು ನೀವು, ಆಮೇಲೆ ನಾವೆಲ್ಲ ಎಚ್ಚರಾಗ್ತೀವಿ. 1000 ಕೋಟಿ ನಷ್ಟ ಆಗಿದೆ. ಒಂದು ನಾನು ಗಂಭೀರವಾದಂಥ ಇದನ್ನು ಮಾಡ್ತಾ ಇದ್ದೀನಿ. ಪಾರ್ಲಿಮೆಂಟ್ ಸದಸ್ಯರು ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ನಾನು ತೋಟಕ್ಕೆ ಭೇಟಿ ಕೊಟ್ಟಿದ್ದೆ, ಅಲ್ಲಿ ಭೇಟಿ ಕೊಟ್ಟೆ, ಇಲ್ಲಿ ಭೇಟಿ ಕೊಟ್ಟೆ ಅನ್ನೋದು. ಈಗ ಒಂದು ನಿಯಮ ತಗೊಂಡು ಕಾಫಿ ಬೋರ್ಡ್ ಅಧ್ಯಕ್ಷರು, ಆದಿಯಾಗಿ ಪಾರ್ಲಿಮೆಂಟ್ ಸದಸ್ಯರು ಮತ್ತು ಜಿಲ್ಲೆಯ ಎಲ್ಲ ಚುನಾಯಿತ ಪ್ರತಿನಿಧಿಗಳು, ಅವರು ಇರುವಂಥದ್ದು ಆ ಪಕ್ಷ ಈ ಪಕ್ಷ ಅಂತಿಲ್ಲ. ರೈತರ ಬದುಕಿನ ಪ್ರಶ್ನೆ, ಜೀವನದ ಪ್ರಶ್ನೆ, ಒಂದು ನಿಯೋಗ ತಗೊಂಡೋಗಿ ಸರಿಯಾದಂಥ ವೈಜ್ಞಾನಿಕವಾದಂಥ ವರದಿನ ಕೇಂದ್ರ ಸರ್ಕಾರಕ್ಕೆ ಕೊಡಬೇಕು ಮತ್ತು ರಾಜ್ಯ ಸರ್ಕಾರಕ್ಕೆ ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಪ್ರಕಾಶ್ ರೈ, ಹಿರೇಮಗಳೂರು ರಾಮಚಂದ್ರ, ರಾಜು ಉಪಸ್ಥಿತರಿದ್ದರು.